ನಾವು ವೀರೇಂದ್ರ ಪಾಟೀಲ್ ಇಳ್ಸಕರ ಅಥವಾ ಎಸ್.ಆರ್. ಬೊಮ್ಮಾಯಿ, ಒಂದು ನಿಮಿಷ, ಬೊಮ್ಮಾಯಿ, ಜಯೇಶ್ ಪಟೇಲ್ರು, ನಿಲ್ಲಿಂಗಪ್ಪನಂಥ ಮಹಾನ್ ಘಟಾನುಘಟಿಗಳನ್ನ ಯಾಕೆ ತೊಂದರೆ ಕೊಟ್ಟಲ್ಲ? ಅವತ್ತು ಸಮುದಾಯ ಒಂದಾಗಿಲ್ಲ. ನೋಡಿ, ರಾಮಕೃಷ್ಣ ಹೆಗಡೆ ಒಂದು ಮಾತು ಹೇಳಿದ್ದಾರೆ, ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಈ ದೇಶವನ್ನು ಆಳ್ತಕ್ಕಂಥ ಶಕ್ತಿ ಇದೆ, ಆದರೆ ಒಂದಾಗಿ ಬಿಡ್ತಾರಲ್ಲ ಅಂತ ಬೊಮ್ಮಾಯಿ ಇವರು ರಾಮಕೃಷ್ಣ ಹೆಗಡೆ ಹೇಳಿದರು. ಒಂದು ನಿಮಿಷ, ನಾವು ಜಾಗೃತರಾಗಲಿಲ್ಲ, ಒಂದಾಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಮುಖ್ಯರು ಕೊಡಬಾರ್ದು ತೊಂದರೆ ಕೊಟ್ಟರು. ಯಡಿಯೂರಪ್ಪನವ್ರಿಗೆ ಶನಿ ಕಾಡ್ದಂಗೆ ಕಾಡಿದ್ರು. ಹಾಗಾಗಿ ನಮಗೆ ಆತ್ಮಾವಲೋಕನ ಮಾಡಿಕೊಂಡು ಇನ್ನು ಮುಂದೆ ಒಂದಾಗಬೇಕು, ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀನಿ. ನಮ್ಮ ಮಾಧ್ಯಮ ಸ್ನೇಹಿತರು ನವಟಾಲ್ ಹುಡ್ಲು 5ನೇ ತಾರೀಕು ಪತ್ರಿಕಾಗೋಷ್ಠಿ ಮಾಧ್ಯಮ ಸ್ನೇಹಿತರು ಕೇಳಿದಾಗ ನಾನು ಹೇಳಿದೆ, ನಮ್ಮ ಸನ್ಮಾನ್ಯ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ, ರೇಣುಕಾಚಾರ್ಯ ಯಡಿಯೂರಪ್ಪನ ಇಳಿಸಕ್ಕೆ ಹೋಗಿದ್ರು, ಈಗ ಅವ್ರಿಗೆ ಹೆಂಗೆ ಎತ್ಕಟ್ಟಿದಾರಲ್ಲ, ನನ್ನ ಯತ್ನಾಳ್ ಸಾಹೇಬ್ರನ್ನ ಎತ್ಕಟ್ಟಿದಾರಲ್ಲ, ಅದೇ ರೀತಿ ನನ್ನನ್ನು ಯಡಿಯೂರಪ್ಪನವರಿದ್ದ ಚಾಕು ರೀತಿ ಬಳಸ್ಕೊಂಡ್ರು. ನಮ್ಮವ್ರೆ, ಒಂದು ನಿಮಿಷ ಅಣ್ಣ, ನಮ್ಮವ್ರೆ ಈ ಅಣ್ಣ, ಒಂದು ನಿಮಿಷ, ನನ್ನನ್ನು ಬಳಸ್ಕೊಂಡ್ರು. ನನ್ನನ್ನು ರೆಸಾರ್ಟ್ ರಾಜಕಾರಣ ನನಗೆ ಕೆಲವರೆಲ್ಲ ವ್ಯವಸ್ಥಿತ ಪಿತೂರಿ ಮಾಡಿ ಕಳಿಸ್ಕೊಟ್ರು. ನಾನು ಹೇಳಿ ಆತ್ಮಾವಲೋಕನ ಮಾಡಿಕೊಂಡು ನಾನು ತಪ್ಪಾಯಿತು ಅಂತೇಳಿ ವಾಪಸ್ ಬಂದು ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ನಿಂತು ಹೆಜ್ಜೆ ಹಾಕಿ 2019ರಲ್ಲಿ ಮಂತ್ರಿ ಮಾಡಲಿಲ್ಲ. ನಾನೇನಾರ ವಿರುದ್ಧ ಹೋದ್ನಾ? ಏನೋ ಸಿಟ್ಟು, ಮುಂಗೋಪ, ಬಿಸಿ ರಕ್ತ ಓದಿಲ್ಲ ಅಂತಲ್ಲ. ನನ್ನ ಆತ್ಮಾವಲೋಕನ ಮಾಡಿಕೊಂಡು 2019ರಲ್ಲಿ ನಾನು ಕೇಳಿದೆ, ನಾನೇ ರಾಜಕೀಯ ಸನ್ಯಾಸಿ ಅಲ್ಲ, ನನ್ನನ್ನು ಮಂತ್ರಿ ಮಾಡಿರಿ ಅಂತ ಕೇಳಿದೆ. ಆಯ್ತಪ್ಪ, ನಿನ್ನ ಲಿಂಗಾಯತ ಹುಟ್ಟಿದ್ದೀವಿ ಅಂದರೆ ಎಷ್ಟು ಜನ ಮಂತ್ರಿ ಮಾಡಬೇಕು, ತ್ಯಾಗ ಮಾಡಬೇಕು. JDS ಕಾಂಗ್ರೆಸ್ಸಿಗೆ ಬಂದಾರಂದ್ರೆ ನಾನು ಅವ್ರ ಜೊತೆಗೆ ಇದ್ದಲ್ಲ. 2019ರಲ್ಲಿ ಯಡಿಯೂರಪ್ಪನವ್ರ ಜೊತೆಗೆ ಗಟ್ಟಿಯಾಗಿ ಇದ್ದೆ. ರಾಜಕೀಯ ಕಾರ್ಯದರ್ಶಿ ಅಂದರೆ ಅದ್ರಾಗೇನು ಭಾರಿ ಇದಿಲ್ಲ, ಒಂದು ಶಿಷ್ಟಾಚಾರ, ಒಂದು ಪೋಸ್ಟ್ ಅಷ್ಟೇ. ನನ್ನ ಮಂತ್ರಿಯಲ್ಲಿ ಅವ್ರ ಜೊತೆಗಿರಲಿಲ್ಲ, ಯಡಿಯೂರಪ್ಪನವ್ರ ಜೊತೆಗಿದ್ದೆ. ನಾನು ತಪ್ಪು ಮಾಡಿದೆ ಅಂತ ಅವತ್ತು ಹೇಳಿದ್ದೀನಿ. ಬಸನಗೌಡ ಪಾಟೀಲ್ ಯತ್ನಾಳಿ ನಾನು ಈಗಲೂ ಹೇಳ್ತೀನಿ, ಆತ್ಮೀಯರು, ನಮ್ಮ ಸಮಾಜದ ಹಿರಿಯರು, ಕೇಂದ್ರ ಸಚಿವರಾಗಿದ್ದಂಥರು ನನ್ನನ್ನು ಹೆಂಗೆ ಎತ್ಕಟ್ಟಿ ಬಲಿಪಶು ಮಾಡಿದರು, ಅದೇ ರೀತಿ ನಿಮ್ಮನ್ನು ಈಗ ಎತ್ಕಡ್ತಾ ಇದ್ದಾರೆ. ಇವ್ರನ್ನ ಮುಖ್ಯಮಂತ್ರಿ ಸತ್ಯವಾಗಿ ಇವ್ರು ಯಾರು ಮಾಡಲ್ಲ, ಕೆಲವರು ರಾಜ್ಯದ ಅಧ್ಯಕ್ಷರು ಮಾಡಲ್ಲ, ಅವ್ರನ್ನ ಚಾಕು ರೀತಿ ಬಳಸ್ಕೊಳ್ತಾರೆ. ದಯಮಾಡಿ ಬೇಡ, ನಾವು ಒಟ್ಟಾಗಿ ಒಂದಾಗಿ ಸಮುದಾಯದ ಹಿತಕ್ಕೋಸ್ಕರ ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀನಿ. ಯತ್ನಾಳು ನಮ್ಮ ಸಮುದಾಯ ನಾಯಕ ಇಲ್ಲ ಅಂತಲ್ಲ, ಕೇಂದ್ರ ಸಚಿವರಾಗಿದ್ದಂಥದ್ದು. ಅವರ ಮುಖಾಂತರ ಕೆಲವರು ಮಾತಾಡಿಸ್ತಾ ಇದ್ದಾರೆ, ಅವರು ಬಲಿಪಶು ಹಾಕರೆ, ಅವ್ರು ಬಲಿಪಶು ಆಗಬಾರ್ದು ಅಂತ ನಮ್ಮ ಉದ್ದೇಶ. ಅದನ್ನ ಸಮಯ ಸಂದರ್ಭ ಬಂದಾಗ ಕಾಲ ಕೂಡಿ ಬರ್ಬೇಕು, ಎಲ್ಲವನ್ನ ಹೇಳೋಕ್ಕಲ್ಲ. ಈಗ ನೋಡಿ, ನಾವು ಕಾಲ ಕೂಡಿ ಬಂತು, ಒಂದಾದ್ವಿ. ನಾವು ಅವರೇ ಚೆನ್ನಾಗಿದ್ವಣ, ಕೆಲವು ದುಷ್ಟ ಶಕ್ತಿಗಳು ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಆತ್ಮೀಯರೇ, ನಮಗೆ ಅವ್ರ ಬಗ್ಗೆ ಈಗಲೂ ಗೌರವ ಇದೆ. ನಾನು ತಪ್ಪು ಮಾಡಿದ್ದೀನಿ, ಕೆಲವೊಂದು ಇಲ್ಲ ಅಂತಲ್ಲ. ಆತ್ಮಾವಲೋಕನ ಮಾಡ್ಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗೋಣ. ಸಮುದಾಯ ಇಲ್ಲಿ ರೇಣುಕಾಚಾರ್ಯ ಅಥವಾ ಯಡಿಯೂರಪ್ಪ, ವಿಜಯೇಂದ್ರ, ಯತ್ನಾಳು ಇಲ್ಲಿ ಕೂತರು ಯಾರೂ ಅಲ್ಲ. ನಮಗೆ ಮುಖ್ಯ ಸಮಾಜವನ್ನು ಇವತ್ತು ಯಾರು ಷಡ್ಯಂತ್ರ ಮಾಡ್ತಾರೆ ಅದಕ್ಕೆ ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಅಂತೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ. ನಾನು ಭಾರತ ನೋಡ ಅವ್ರ ಬಾಯಲ್ಲಿ ಮಾತಾಡಿಸ್ತಿದ್ದಾರೆ, ಬಲಿಪಶು ಮಾಡ್ತಾರೆ, ಬಲಿಪಶು ಆಗೋದು ಬೇಡ, ಕೇಂದ್ರ ಸಚಿವರಾಗಿದ್ದಂಥವ್ರು ಅಂತ ನಾನು ವಿನಂತಿ ಅವರಿಗೆ. ಯತ್ನಾಳ್ ನಾವೇ ಶತ್ರುಗಳಲ್ಲ.